ವಾಮಂಜೂರು ತಿರುವೇಲುಗುತ್ತು ಸಂಕಪುಂಜ ದೇವಪುಂಜ ಜೋಡುಕೆರೆ ಕಂಬಳ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ತುಳುನಾಡಿನ ಕಂಬಳ ತಿರುವೇಲೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಶ್ರೀ ಅಮೃತೇಶ್ವರ ದೇವಸ್ಥಾನದ ಎದುರಿನ ತಿರುವೇಲುಗುತ್ತಿನ ಕಂಬಳಗದ್ದಿಯಲ್ಲಿ ನಡೆಯಲಿರುವ ತುಳುನಾಡಿನ ಕಂಬಳ ತಿರುವೇಲೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿತು. ಶಾರದಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಎಂಬಿ ಪುರಾಣಿಕ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇವತ್ತು ಪಾರಂಪರಿಕವಾದ ದೇವಸ್ಥಾನದ ಉತ್ಸವ, ದೈವದ ನೇಮ, ಅದರ ಜೊತೆಗೆ ಕಳೆದ 10 ವರ್ಷದಿಂದ ಜೋಡುಕೆರೆ ಕಂಬಳವನ್ನ ಆಯೋಜನೆ ಮಾಡಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ದೇವಸ್ಥಾನಗಳು ನಾಗವನ ಅಶ್ವತ್ಥ ಕಟ್ಟ ಒಂದು ಮಾತ ನಮ್ಮ ಪ್ರಕೃತಿದ ಆರಾಧನೆ ಬಂಧುರ ಇನ್ನಿತ ಕಾಲುಡು ದುಮ್ಮುದ ಕಟ್ಟಲೇನು ಆಚರಣೆಯನ್ನು ಮಲ್ಪುನ ಭಾರಿ ಕಷ್ಟದ ಕೆಲಸ. ಇನಿ ನಮ್ಮ ಕಂಡುಡು 2 ಬುಡ 3 ಬುಡ ಭತ್ತದ ವ್ಯವಸ್ಥೆ ಇನಿ ಉಂಟುದು ಬೋತುಂಡು ಬೇತೆ ಕಾರಣದ ಅವರ ಆರ್ಥಿಕ ವ್ಯವಸ್ಥೆ ಕೂಲಿದಗಳು ತಿಕ್ಕುಜೇರಿ ಜಿಂಜ ಬಂಗ ಉಂಡು ಆಂಡಲ ಎಂಕೆ ದೇವಸ್ಥಾನ ಹಿಡಿದು ಇಡ ಬನ್ನಗ ಎಂಕೆ ಜಿಂಜ ಖುಷಿ ಆಯ್ನ ಅವು ಲಾಭದಾಯಕತ್ತೆ ಎಂಕೆಲ್ಲ ಕರ್ತವ್ಯ ಪಡೆದು ಇಡೀ ಬಯಲಿಡು ಗೂಡುಗೂ ಸೇರಿದಿನ ದೇವಸ್ಥಾನಕ್ಕೂ ಸೇರಿದಿನ ಈ ಬಯಲು ಭತ್ತದ ಕೃಷಿ ಪೊರ್ಲುಡು ಮಲ್ತಿದ್ದೀರಿ. ಇನಿ ಪಾರಂಪರಿಕವಾಯಿನ ದೇವಸ್ಥಾನದ ಉತ್ಸವ ಅಂಜನೆ ದೈವಲ್ನ ನೇಮ ಐತು ಒಟ್ಟಿಗೆ ಕರೆಯಿನ 10 ವರ್ಷದ ದಿಂಜಿ ಈ ಒಂಜಿ ಜೋಡುಕೆರೆ ಕಂಬಳ ತಿರುವೇಲುಗುತ್ತು ಸಂಕಪುಂಜ ದೇವಪುಂಜ ಪಣಪಿನ ಒಂಜಿ ಕಾರ್ಯಕ್ರಮ ಈ ಒಂಜಿ ಕಂಬಳನೆ ಯೋಜನೆ ಮಲ್ದೆ. ಅನಂತರ ತಿರುವೇಲುಗುತ್ತು ಕಂಬಳ ಸಮಿತಿಯ ಗೌರವ ಅಧ್ಯಕ್ಷರಾದ ಮಿಥುನ್ ರೈ ಅವರು ಮಾತನಾಡಿ, 10ನೇ ವರ್ಷದ ಸಂಕಪುಂಜ ದೇವಪುಂಜ ಜೋಡುಕೆರೆ ಕಂಬಳ ಸಂಭ್ರಮದಿಂದ ನಡೆಯಲಿದೆ. ಜಾತಿ ಭೇದ ಭಾವ ಯಾವುದೂ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಕಂಬಳವನ್ನ ಆರಾಧಿಸಬೇಕು ಎಂದು ಹೇಳಿದರು. 10ನೇ ವರ್ಷದ ಕಂಬಳೋತ್ಸವದ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಈಗ ನೆರವೇರುತ್ತಿದೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಎಂಬಿ ಪುರಾಣಿಕ್ ಅವರು ಹಾಗೂ ಗಣೇಶ್ ರಾಯ್ ಅವರವರ ನೇತೃತ್ವದಲ್ಲಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಬಹುಶಃ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನವೀನ್ ಚಂದ್ರ ಆಳ್ವಾರ್ ಅವರು ಪ್ರತಿ ವರ್ಷ 10 ವರ್ಷ ಕೂಡ ವಿಜೃಂಭಣೆಯಿಂದ ಈ ಕಂಬಳವನ್ನು ಇದನ್ನು ದೇವರ ಕಂಬಳ ಅಂತ ಕರೀತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನದ ಮುಂದೆ ಆಗುವಂಥ ಕಂಬಳ ಇದ್ದರೆ ಅದು ತಿರುವೇಲುಗುತ್ತು ಸಂಕಪುಂಜ ದೇವಪುಂಜ ಕಂಬಳ. ಈ ಕಂಬಳದ ಆಯೋಜಕರು, ಈ ಕಂಬಳದ ವ್ಯವಸ್ಥಾಪಕರು ಈ ಕಂಬಳವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಕೆಲಸ ಕಾರ್ಯ ಮಾಡಿದಂಥ ಪ್ರತಿಯೊಬ್ಬ ಕೂಡ ಈ ನಮ್ಮ ಮನೆಯ ಸದಸ್ಯನಾಗಿ ಇವತ್ತು ಕಂಬಳೋತ್ಸವವನ್ನು ಆಚರಿಸುತ್ತಿದ್ದಾರೆ. ಬಹುಶಃ ಈ ಕಂಬಳ ಅತಿ ವಿಜೃಂಭಣೆಯಿಂದ ಆಗುವಂತಹ ಕಂಬಳ. ಇದೇ ವೇಳೆ ಮಾತನಾಡಿದ ಕಾರ್ಯಾಧ್ಯಕ್ಷರಾದ ಪ್ರವೀಣ್ ಚಂದ್ರ ಆಳ್ವಾ ಅವರು, ಸಂಕಪುಂಜ ದೇವಪುಂಜ ಜೋಡುಕೆರೆ ಕಂಬಳ ವಿಜೃಂಭಣೆಯಿಂದ ನಡೆಯಲಿದೆ. ಪವಿತ್ರ ಅಮೃತೇಶ್ವರ ದೇವಸ್ಥಾನದ ತಿರುವೇಲುಗುತ್ತಿನ ಕಂಬಳಗದ್ದಿಯಲ್ಲಿ ಕಂಬಳೋತ್ಸವ ನಡೆಯಲಿದೆ. ಈ ಕಂಬಳವನ್ನ ಎಲ್ಲರ ಸಹಕಾರದೊಂದಿಗೆ ನಡೆಸುತ್ತಿದ್ದೇವೆ. ತುಳುನಾಡಿನ ಜಾನಪದ ಕ್ರೀಡೆ ಕಂಬಳವನ್ನ ಉಳಿಸುವ ಕಾರ್ಯ ಆಗುತ್ತಿದೆ ಎಂದು ಹೇಳಿದರು. ಈ ಊರಿಗೆ ಈ ಕಂಬಳವನ್ನು ಒಂದು ತಿರುವೇಲೋತ್ಸವವಾಗಿ ಈ ಊರಿನ ಜನರು ಎಲ್ಲರ ಸಹಕಾರದೊಂದಿಗೆ ನಾವು ನಡೆಸ್ತಾ ಇದ್ದೇವೆ. ಕಂಬಳ ಅಂದರೆ ತುಳುನಾಡಿನ ಜಾನಪದ ಕ್ರೀಡೆ. ಇದನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರ, ಅದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಒಳಪಟ್ಟಂತ ಒಂದು ತಿರುವೇಲು ಗ್ರಾಮ ಏನುಂಟು, ಇದು ಮಂಗಳೂರು ಮಹಾನಗರ ಪಾಲಿಕೆ ಒಳಪಟ್ಟಂತ ಒಂದು ಕಂಬಳ ಅಂತ ಹೇಳ್ಬೋದು. ಈ ವರ್ಷದ ಮೊದಲ ಕಂಬಳ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತಿರುವೇಲು ವಾರ್ಡ್ ಇದರಲ್ಲಿ ಮೊದಲ ಕಂಬಳ ಮತ್ತು ಮಾರ್ಚಿನಲ್ಲಿ ಮಂಗಳೂರು ಕೂಳೂರಲ್ಲಿ ನಡೆಯಲಿಕ್ಕಿದೆ. ಇವತ್ತು ನಗರವಾಸಿಗಳಿಗೆ ಕಂಬಳವನ್ನು ನೋಡಬೇಕಾದ್ರೆ ಈ ವರ್ಷ ಇಲ್ಲಿಗೆ ಬಂದು ಭಾಳ ಉತ್ಸಾಹದಿಂದ ನೋಡ್ತಾರೆ. ಇವತ್ತು ಜಾನಪದ ಕ್ರೀಡೆ ಕಂಬಳ ಈ ಕೋಣಗಳನ್ನು ಓಡಿಸುವಂಥದ್ದು, ಆ ಗದ್ದೆ ಒಂದು ಶೈಲಿಯನ್ನು ನೋಡುವುದು, ಅದು ನಿಜವಾಗ್ಲೂ ನಮಗೂ ಕೂಡ ಈ ನಗರವಾಸಿಗಳಿಗೆ ಅಂತೂ ಅದೊಂದು ವಿಜೃಂಭಣೆ ಮತ್ತು ಸಂತೋಷ.
ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗಣೇಶ್ ಶೆಟ್ಟಿ ಗುಡ್ಡೆಗುತ್ತು, ನಿತಿನ್ ಶೆಟ್ಟಿ ಕಾಪೂರು, ಸೀತಾರಾಮ್ ಜಾಣು ಶೆಟ್ಟಿ, ಹೇಮಲತಾ ರಘು ಸಾಲ್ಯಾನ್, ಓಂ ಪ್ರಕಾಶ್ ಶೆಟ್ಟಿ, ಪ್ರತೋಷ್ ಮಲ್ಲಿ, ಕುഞ്ഞಪ್ಪ ಶೆಟ್ಟಿ ಮುಲ್ಕಿ, ಚಂದ್ರಹಾಸ್ ಶೆಟ್ಟಿ ಪೆರ್ಮಂಕಿಗುತ್ತು, ಜಗನ್ನಾಥ್ ಶೆಟ್ಟಿ ಸಾತೂರು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.